ಎಷ್ಟೊತ್ತಾಯ್ತು? ಇವನಿನ್ನಾದ್ರೂ ಬರ್ಲಿಲ್ಲಲ್ಲ. ತುಸು ಮೆಲ್ಲ ಬೀಸೋ ಗಾಳಿ ಈ ಲಾಲಿಸುವಾಲಿ ಈ ಕಂದ ಕೇಳಲಿ ನಿದ್ದೇಲಿ ಜಾರಲಿ. ಆ, ಆ, ತುಸು ಮೆಲ್ಲ ಬೀಸೋ ಗಾಳಿ ಈ ಲಾಲಿಸುವಾಲಿ ಈ ಕಂದ ಕೇಳಲಿ ನಿದ್ದೇಲಿ ಜಾರಲಿ. ಆ, 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 ಅಮ್ಮ ನಾ ಬಂದೆ. ಮಮ್ಮಿ ಎಷ್ಟು ಚೆನ್ನಾಗಿ ಹಾಡು ಹೇಳ್ತೀರಾ ಗೊತ್ತಾ ನೀವು? ಐ ಲವ್ ಯು ಮಮ್ಮಿ. ಅಯ್ಯೋ ಹೌದಾ ಬುಜ್ಜಿ, ಥ್ಯಾಂಕ್ ಯು ಸೋ ಮಚ್. ಯಾಕೆ ಇಷ್ಟೊತ್ತಾಯ್ತು? ಇಲ್ಲ ಮಮ್ಮಿ, ಅದು ಬಸ್ ಬರೋದು ಲೇಟ್ ಮಾಡಿಬಿಟ್ರು ಡ್ರೈವರ್ ಅಂಕಲ್ಲು. ಪಾಪ ಅವ್ರಿಗೇನೋ ಕೆಲಸ ಇತ್ತಂತೆ, ಅದಕ್ಕೆ ಸ್ವಲ್ಪ ಲೇಟಾಗಿ ಬಂದರು, ಅದಕ್ಕೆ ಲೇಟ್ ಆಯ್ತು ಮಮ್ಮಿ. ಹೌದಾ, ನಾನು ಯಾಕೆ ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ ಅಂತ ಕಾಯ್ತಾ ಇದ್ದೆ. ಹಂಗೆ ಹಾಡು ಹೇಳ್ಕೊಂಡು ವಾಕ್ ಮಾಡ್ತಾ ಇದ್ದ, ನೀನು ಬಂದ್ಬಿಟ್ಟೆ. ನೀನು ಹಾಡು ಹೇಳಿದ್ದೆಲ್ಲ ಕೇಳಿಸ್ಕೊಂಡೆ, ನಾನು ಇಲ್ಲೇ ನಿಂತ್ಕೊಂಡಿದ್ದೆ. ಚೆನ್ನಾಗಿ ಹೇಳಿದ್ರಿ ನೀವು. ಥ್ಯಾಂಕ್ ಯು. ಅಮ್ಮ, ಅಜ್ಜಿ ಎಲ್ಲಿದ್ದಾರೆ? ಅಜ್ಜಿನ ಊರಿಗೆ ಬಿಟ್ಟು ಬಂದೆ ಪುಟ್ಟ, ಇವಾಗಿನ ಜಸ್ಟ್. ಅಜ್ಜಿ ಊರಿಗೆ ಹೋದ್ರಾ? ನನಗೆ ಅಜ್ಜಿ ಬೇಕು ಅಮ್ಮ, ನನಗೆ ಅಜ್ಜಿ ಬೇಕು. ಅಯ್ಯೋ ಆ ಥರ ಎಲ್ಲ ಹಠ ಮಾಡಬಾರ್ದು ಪುಟ್ಟ. ಅಜ್ಜಿಗೆ ಅಲ್ಲಿ ಕೆಲಸ ಇತ್ತು ಅಂತೆ, ಮಾವ ಅತ್ತೆ ಎಲ್ಲ ಅಲ್ಲಿದ್ದಾರಲ್ಲ, ಅದಕ್ಕೆ ಅಲ್ಲಿಗೆ ಹೋಗಿದ್ದಾರೆ. ಬರ್ತಾರೆ ಮತ್ತೆ ಮುಂದಿನ ವಾರ ಬರ್ತೀನಿ ಅಂತ ಹೇಳಿ ಹೋಗಿದ್ದಾರೆ. ಬೇಜಾರು ಮಾಡ್ಕೋಬಾರ್ದು. ಬಾ, ಏನಾದರೂ ತಿನ್ನುವಂತೆ, ಕೈಕಾಲು ಮುಖ ತೊಳ್ಕೊಂಡು ಆಮೇಲೆ ನಾನು ಏನಾದರೂ ಮಾಡ್ಕೊಡ್ತೀನಿ, ತಿನ್ನುವಂತೆ ಬಾ. ನಂಗೆ ಅಜ್ಜಿ ಬೇಕು, ನಂಗೆ ಅಜ್ಜಿ ಬೇಕು ಅಮ್ಮ. ಥಾ ಥಾ ಥಾ, ನೋಡದೆ ಹಠ ಮಾಡಬಾರ್ದು, ಗುಡ್ ಬಾಯ್ ಆಗಿರ್ಬೇಕು. ಈಗ ತಾನೇ ಅಮ್ಮ ಚೆನ್ನಾಗಿದೆ ಆಡು ಅಂತ ಎಲ್ಲ ಹೇಳ್ದಿ, ಈಗಲೇ ಅಳಕತ್ತಿದಿ. ನಡಿ ಒಳಗೆ, ಶೂ ಬಿಚ್ಚಿ ಕೈಕಾಲು ಮುಖ ತೊಳ್ಕೊಂಬ. ಜಾಣ ಮರಿ ಆಗಬೇಕು, ಈ ಥರ ಎಲ್ಲ ಹಠ ಮಾಡಬಾರ್ದು ಪುಟ್ಟ. ಅಲ್ಬಾರ್ದು ಚಿನ್ನಿ, ಅಮ್ಮ ಒಂದು ಕತೆ ಹೇಳ್ತದಂತೆ, ಊಟ ಮಾಡ್ಕೊಂಡು ಕೇಳಬೇಕು. ಕತೆನ? ಸರಿ, ಅಜ್ಜಿ ಕತೆ ಹೇಳ್ಬೇಕು ನಂಗೆ. ಸರಿ ಆಯ್ತು, ಅಜ್ಜಿ ಕತೆನೇ ಹೇಳ್ತೀನಿ ತಗೋ. ಒಂದು ಗುಕ್ಕು. ಒಂದೂರಲ್ಲಿ ಒಂದು ಅಜ್ಜಿ ವಾಸ ಮಾಡ್ತಾ ಇರ್ತಾಳಂತೆ. ಪಾಪ ಅವರಿಗೆ ಆ ಅಜ್ಜಿಗೆ ಹಿಂದೆ ಮುಂದೆ ಯಾರೂ ಇರಲ್ವಂತೆ. ಅದಕ್ಕೆ ಆ ಅಜ್ಜಿ ಏನು ಮಾಡ್ತಾಳೆ, ಅಲ್ಲೇ ಊರಲ್ಲಿರುವಂತಹ ಅನಾಥ ಮಕ್ಕಳು, ಹೆಣ್ಮಕ್ಳು, ಇಬ್ಬರು ಹೆಣ್ಮಕ್ಳು ಇರ್ತಾರಂತೆ. ಆ ಹೆಣ್ಮಕ್ಳನ್ನ ಕರ್ಕೊಂಬಂದು ತನ್ನ ಹತ್ರ ಕೆಲಸಕ್ಕೋಸ್ಕರ ಇಟ್ಕೊಂತಾಳಂತೆ. ಹಾಗೆ ಜೊತೆಗೆ ಒಂದು ಕೋಳಿ ಅಂದರೆ ಹುಂಜನ ಸಾಕಿರ್ತಾಳಂತೆ. ಆ ಹುಂಜ ಏನು ಮಾಡ್ತಿತ್ತು ಅಂದರೆ, ಕರೆಕ್ಟ್ ಬೆಳಗ್ಗೆ 5 ಗಂಟೆ ಆದ ತಕ್ಷಣ ಕೊಕ್ಕೊ ಅಂತ ಕೂಗಕ್ಕೆ ಸ್ಟಾರ್ಟ್ ಮಾಡುತ್ತಿತ್ತಂತೆ. ಆವಾಗ ಅಜ್ಜಿ ಏನು ಮಾಡ್ತಾಳೆ, ದಿನ 5 ಗಂಟೆ ಆದ ತಕ್ಷಣ ಬೆಳಕಾಯಿತು ಅಂತ ಹೇಳ್ಬಿಟ್ಟು ಆ ಇಬ್ಬರು ಹುಡುಗಿರನ್ನ ಕೆಲಸ ಮಾಡೋಕ್ಕೋಸ್ಕರ ಎಬ್ಬಿಸ್ತಿದ್ಲಂತೆ. ಪಾಪ ಆ ಹುಡುಗಿರು ಇಬ್ಬರಿಗೂ ಕಷ್ಟ, ಬೆಳಗ್ಗೆ 5 ಗಂಟೆಗೆ ಆ ಚಳಿಲಿ ಎದ್ದೊಳಕ್ಕೆ ಭಾಳ ಕಷ್ಟ ಆಗ್ತಿತ್ತಂತೆ. ಹಿಂಸೆ ಪಟ್ಕೊಂಡೇ ಎದ್ದು ಕೆಲಸ ಮಾಡ್ತಿದ್ರಂತೆ ಪಾಪ. ಹೌದಾ ಅಮ್ಮ? ನಮ್ಮಜ್ಜಿ ಹಂಗೆ ಮಾಡಲ್ಲ ಅಮ್ಮ? ಇಲ್ಲ, ನಿಮ್ಮಜ್ಜಿ ತುಂಬ ಒಳ್ಳೆಯವಳು. ಸರಿ ಕೇಳು. ಹಿಂಗೆ ದಿನಾನು ಪಾಪ ಅವರು ಹುಂಜ ಕೂಗೋದಕ್ಕೂ ಅಜ್ಜಿ 5 ಗಂಟೆಗೆ ಅವರಿಬ್ಬರನ್ನ ಎಬ್ಬಿಸ್ತಿತ್ತಂತೆ. ಅವ್ರಿಗೆ ನಿದ್ದೆ ಮಾಡೋದೇ ಆಗ್ತಿದ್ದಿಲ್ಲಂತೆ. ಅದಕ್ಕೆ ಅವರಿಬ್ಬರು ಒಂದಿನ ಡಿಸೈಡ್ ಮಾಡ್ಬಿಡ್ತಾರಂತೆ, ಈ ಹುಂಜ ಇರೋದ್ರಿಂದ ಅಲ್ವಾ ನಮಗೆ ಆ ಅಜ್ಜಿ 5 ಗಂಟೆಗೆ ಎಬ್ಸೋದು ಅಂತ ಹೇಳ್ಬಿಟ್ಟು, ಆ ಅಜ್ಜಿಗೆ ಗೊತ್ತಾಗ್ದಿರಾ ಆ ಹುಂಜನ್ ತಗೊಂಡು ದೂರ ಹೋಗ್ಬಿಟ್ಟು ಹುಂಜನ ಸಾಯಿಸ್ಬಿಡ್ತಾರಂತೆ. ಸಾಯಿಸ್ಬಿಟ್ಟು ಮನೆಗೆ ಬರ್ತಾರಂತೆ. ಅಯ್ಯೋ ಪಾಪ, ಪಾಪ ಕೋಳಿನ ಸಾಯಿಸ್ತಾರಮ್ಮ ಅಮ್ಮ. ಸಾಯಿಸ್ಬಿಟ್ರಂತೆ. ಆವಾಗ ಏನು ಗೊತ್ತಿಲ್ಲದಿರೋ ಥರ ಬಂದು ಮನೆಯಲ್ಲಿ ಮಲ್ಕೋತಾರಂತೆ. ಪಾಪ ಆ ಅಜ್ಜಿಗೆ ಹುಂಜ ಇಲ್ಲ ಅನ್ನೋದು ಗೊತ್ತೇ ಇರಲ್ವಂತೆ. ಪಾಪ ಆ ಅಜ್ಜಿ ಏನು ಮಾಡ್ತೈತೆ, ಯಾಕೋ ಇನ್ನೂ ಹುಂಜ ಕೂಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು 4 ಗಂಟೆಗೆ ಎದ್ಬಿಡ್ತೈತಂತೆ. 4 ಗಂಟೆಗೆ ಎದ್ಬಿಟ್ಟು 4 ಗಂಟೆಗೆ ಆ ಹುಡುಗಿರನ್ನ ಎಬ್ಬಿಸ್ತದಂತೆ. ಆ ಹುಡುಗಿಗೆ ಇನ್ನೂ ಕಷ್ಟ ಆಗುತ್ತೆ, ಇನ್ನೂ 1 ಗಂಟೆ ಮುಂಚೆ ಎದ್ದೊಳೋ ಪರಿಸ್ಥಿತಿ ಬಂದ್ಬಿಡುತ್ತಂತೆ.
ಪಾಪ ಆ ಅಜ್ಜಿಗೆ ಗೊತ್ತಾಗಲ್ವಲ್ಲ, ಹುಂಜ ಕೂಗಿದ ತಕ್ಷಣ ಎದ್ದಾಳ್ಬೇಕು ಅಂತ ಪಾಪ ತಲೆಯಲ್ಲಿ ಇಟ್ಕೊಂಡಿರುತ್ತೆ. ಈಗ ಹುಂಜ ಕೂಗ್ತಿಲ್ವಲ್ಲ, ಅದು ಟೈಮಿಂಗ್ಸ್ ಗೊತ್ತಾಗಲ್ಲ. ಹಾಗಾಗಿ ಬೇಗನೆ ಎದ್ಬಿಡೋಣ, ಅಲ್ಲೇ ಟೈಮ್ ಆಯ್ತು ಅಂತ ಹೇಳ್ಬಿಟ್ಟು 4 ಗಂಟೆಗೆ ದಿನಾನು ಎಬ್ಬಿಸ್ತಿತ್ತಂತೆ ಪಾಪ ಆ ಹುಡುಗಿರ್ನ. ಪಾಪ ಆ ಹುಡುಗಿರಿಗೆ ಇವಾಗ ಅನಿಸ್ತಿತ್ತಂತೆ, ಅಯ್ಯೋ ನಾವು ಗುಂಜ ಇದ್ದಾಗ 1 ಗಂಟೆನಾದ್ರೂ ನಿದ್ದೆ ಮಾಡ್ಬೋದಿತ್ತು, ಸುಮ್ಮನೆ ಪಾಪ ಹುಂಜನ್ ಸಾಯಿಸ್ಬಿಟ್ವಲ್ಲ ಅಂತ ಇವಾಗ ಪಶ್ಚಾತ್ತಾಪ ಪಡ್ತಾ ಇರ್ತಾರಂತೆ. ಇವಾಗ ಪಶ್ಚಾತ್ತಾಪ ಪಟ್ರೆ ಏನು, ಅಲ್ಲೇ ಕಾಲ ಮಿಂಚೋಗಿರುತ್ತಲ್ಲ. ಅದಕ್ಕೆ ಹೇಳೋದು ದೊಡ್ಡೋರು, ನಮಗೆ ಸಿಕ್ಕಿರೋ ಸಮಯನ ಸಮರ್ಪಕವಾಗಿ ಉಪಯೋಗಿಸ್ಕೋಬೇಕು. ನಾವು ಅದನ್ನ ಅದಲು ಬದಲು ಮಾಡಕ್ ಹೋದ್ವಿ ಅಂತ ಎಡವಟ್ಟೆ ಆಗೋದು. ಆ ಹುಡುಗಿರು ಸುಮ್ಮನೆ ಇದ್ದಿದ್ದಿದ್ರೆ ಹುಂಜ ಸಾಯಿಸ್ತೀರಾ, 1 ಗಂಟೆನಾದ್ರೂ ನೆಮ್ಮದಿಯಾಗಿ ನಿದ್ದೆ ಮಾಡ್ತಿದ್ರು. ಇವಾಗ 1 ಗಂಟೆ ಬೇಗನೆ ಎದ್ದಾಳ್ಬೇಕು ಅಂತ ಪರಿಸ್ಥಿತಿ ಬಂದ್ಬಿಡ್ತು. ತಪ್ಪು ಮಾಡೋ ಮಠ ಮಾಡಿಬಿಟ್ಟು ಇವಾಗ ಪಶ್ಚಾತ್ತಾಪ ಪಡ್ತಾ ಇದ್ರು. ಹೌದು ಅಮ್ಮ, ಪಾಪ ಅನ್ಯಾಯವಾಗಿ ಸುಮ್ಮನೆ ಆ ಹುಂಜನ್ ಸಾಯಿಸ್ಬಿಟ್ರು ಅಲ್ಲ. ಮಾಡಿದ ತಪ್ಪಿಗೆ ತಕ್ಕ ಶಿಕ್ಷೆ ಸಿಕ್ಕೇ ಸಿಗುತ್ತೆ ಯಾವತ್ತಿದ್ರೂ. ಅದಕ್ಕೆ ಬುಜ್ಜಿ, ಯಾವತ್ತಿಗೂ ಏನು ತಪ್ಪು ಮಾಡಬಾರ್ದು ಆಯ್ತಾ. ತಪ್ಪು ಮಾಡಿದ್ಮೇಲೆ ಆಮೇಲೆ ಪಶ್ಚಾತ್ತಾಪ ಪಡೋದು ಏನಕ್ಕೆ? ಅದಕ್ಕೂ ಮೊದಲ ನಾವು ತಪ್ಪು ಮಾಡದೇ ಇದ್ರೆ ಅದು ಒಳ್ಳೆ ತಾನೇ. ತಪ್ಪಾಗುತ್ತೆ, ಎಲ್ಲರಿಂದನೂ ತಪ್ಪಾಗುತ್ತೆ. ಆದರೆ ಆ ತಪ್ಪಾಗದೇ ಇರೋ ಥರ ನಾವು ತಿದ್ದಿ ನಡಿಬೇಕು. ಹಾ ಸರಿ, ಈಗ ತಿನ್ನು, ಇದಷ್ಟು ಖಾಲಿ ಮಾಡಬೇಕು ಆಯ್ತಾ. ನೋಡು, ನಿನ್ಗಿಷ್ಟ ಅಂತ ನೂಡಲ್ಸ್ ಮಾಡಿದ್ದೀನಿ, ತಿನ್ಬೇಕು. ಮತ್ತೆ ಯಾರು ತಿನ್ನಲ್ಲ ಅದನ್ನ. ನೂಡಲ್ಸ್ ಚೆನ್ನಾಗಿದೆ ಮಮ್ಮಿ. ಹಾ, ಏನ್ ಮಾಡ್ತಾ ಇದ್ದೀರಾ? ಅಯ್ಯ ಪಪ್ಪ, ನೀನು ಈಗ ಬಂದ್ಯಾ? ನಾನು ಈಗ ಬಂದೆ. ಇನ್ನ ಅಜ್ಜಿ ಅಲ್ಲೇ ಊರಿಗೆ ಹೋಗೈತಂತೆ ಪಪ್ಪ. ಹೌದಾ, ಬರ್ತೆ ತಗೋ ಮತ್ತೆ. ಹಾ ಪಪ್ಪ, ಈಗ ಅಮ್ಮ ಕತೆ ಹೇಳ್ತಿತ್ತು, ಅಜ್ಜಿ ಕತೆನೇ ಹೇಳ್ತಿತ್ತು ಗೊತ್ತಾ, ಸೂಪರ್ ಆಗಿತ್ತು. ಹೌದಾ, ಜಾಣ ಮರಿ, ಹಿಂಗೆ ಸೈಲೆಂಟ್ ಆಗಿರ್ಬೇಕು. ಓ ಪಪ್ಪ, ನಾನು ಹಠ ಮಾಡಲ್ಲ, ಬೇಕಿದ್ರೆ ಕೇಳ ಅಮ್ಮನ. ಓ ರೀ, ನಿಮ್ಮ ಮಗ ಬಾಳ ಜಾಣ ಆಗಿದ್ದಾನೆ, ಹಠಾನೇ ಮಾಡಲ್ಲ. ಪಪ್ಪ ಪಪ್ಪ, ನಂಗೆ ಚಾಕ್ಲೇಟ್ ಕೊಡ್ಸು ಪಪ್ಪ. ಚಾಕ್ಲೇಟ್ ಎಲ್ಲ ತಿನ್ಬಾರ್ದು ಪುಟ, ಅಲ್ಲೂ ಉಳುಕತ್ ನೋಡು, ಆಮೇಲೆ ಡಾಕ್ಟ್ರು ಅಲ್ಲಿ ತೆಗಿಬೇಕು ಅಂತಾರ ನೋಡು. ನಂಗೆ ಚಾಕ್ಲೇಟ್ ಬೇಕು ಪಪ್ಪ, ನಂಗೆ ಚಾಕ್ಲೇಟ್ ಬೇಕು, ಕೊಡ್ಸು. ಎಲ್ಲ ಇವನ ಇವಾಗಿನ ಹಠ ಮಾಡಲ್ಲ ಪಾಪ ಅಂದ್ಯಲ್ಲೋ. ತುಂಬಾ ಸುಮ್ಮನೆ ತಮಾಷೆ ಮಾಡಿದನ್ರಿ ಇವನು. ಎಷ್ಟೇ ಆಗ್ಲಿ ನಿನ್ ಮಗ ಅಲ್ಲ. ಹಾ, ನಿನ್ಗೂ ಮಗನೇ, ನೆನ್ಪಿರ್ಲಿ. ಹಾ ಹೋಗ್ರಿ ಹೋಗ್ರಿ, ಏನ್ ಕೊಡ್ಸ್ಕೊಬರ್ತೀರ ಕೊಡ್ಸ್ಕೊಂಬೋಗ್ರಿ ನಿಮ್ ಮಗಂಗೆ. ಇಲ್ಲ ಅಂತಂದ್ರೆ ನೀನ್ ಬಿಡೋದೇ ಇಲ್ಲ ಅಷ್ಟೇ ಅವನು. ಬಾರೋ ನನ್ ಮಗನೇ, ಬಾರೋ, ಬಾರ ಕಳ್ಳನ್ ಮಗನೇ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ನನ್ನ ವಿಡಿಯೋಸ್ ಎಲ್ಲರೂ ನೋಡ್ತಾ ಇದ್ದೀರಿ ಅಂತ ಅನ್ಕೊಂಡಿದ್ದೀನಿ. ಯಾರಿಗೆಲ್ಲ ನನ್ನ ವಿಡಿಯೋಸ್ ಇಷ್ಟ ಆಗ್ತಿದೆ ಪ್ಲೀಸ್ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬೇರೆ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಇದ್ದು ಅಂತಂದರೆ ಅವ್ರಿಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ಹೇಳಿ. ನೀವಂತೂ ಸಬ್ಸ್ಕ್ರೈಬ್ ಆಗಿರ್ತೀರಿ ನನ್ನ ಚಾನಲ್ ನೋಡೋರು. ಪ್ಲೀಸ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಪ್ಲೀಸ್ ಪ್ಲೀಸ್.